ಈ ಚಳಿಗೆ ಏನಾದ್ರೂ ಬಿಸಿ ಬಿಸಿಯಾಗಿ ಖಾರವಾಗಿ ತಿಂದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನಿಸ್ತಾ ಇರ್ಬೇಕಾದ್ರೆ ನನ್ನ ಮನ್ಸಿನ ಮಾತು ಕೇಳಿದ್ದ ನನ್ನ ತಮ್ಮ ಬಾಯಿಲಿ ಒಂದ್ ಜಾಗ ನೋಡಿದೀನಿ, ಹೋಟೆಲ್ ಚಿಕ್ಕದಾದ್ರು ಟೇಸ್ಟ್ ಮಾತ್ರ ಮಸ್ತ್ ಆಗಿದೆ ಅಂತ ಕರ್ಕೊಂಡು ಹೋದ. ಅಲ್ಲಿಗೆ ಹೋದ್ಮೇಲೆ ನಂಗೆ ಅರ್ಥ ಆಯ್ತು ಇಲ್ಲಿ ಸಿಗೋದು 4 ಐಟಮ್, ಆದ್ರೆ ಆ 4 ಐಟಮ್ ಅಲ್ಲೂ ಒಳ್ಳೆ ಕದರ್ ಇಟ್ಟಿದ್ದಾರೆ ಅಂತ. ಮೊದ್ಲಿಗೆ ಕಾಲ್ ಸೂಪು ಮತ್ತೆ ಇಡ್ಲಿ ತಗೊಂಡ್ವಿ. ಸೂಪನ್ ಹೀರ್ತಾ ಇದ್ದಾಗೆ ಗಂಟ್ಲೆಲ್ಲ ಫುಲ್ ಕ್ಲಿಯರ್ ಆಗ್ಬಿಡ್ತು. ಆ ಬಿಸಿಗೆ ಕಾಳ್ಮೆಣಸಿನ ಖಾರಕ್ಕೆ ಮೂಗಲ್ಲಿ ನೀರ್ ಇಳಿತಾ ಇದ್ರು, ಏನೋ ಒಂಥರ ರಿಲ್ಯಾಕ್ಸ್ ಅನ್ಸ್ತಾ ಇತ್ತು. ಇನ್ನು ಇಡ್ಲಿ ಸ್ಮೂತ್ ಆಗಿ ಲೈಟ್ ಆಗಿ ಸಖತ್ತಾಗಿ ಇತ್ತು. ಅದ್ರ ನೆಕ್ಸ್ಟ್ ತಗೊಂಡಿದ್ದು ದೋಸೆ, ಅದು ಕೂಡ ಚೆನ್ನಾಗಿತ್ತು. ಅದಾದ್ಮೇಲೆ ಫಿನಿಶಿಂಗ್ ಟಚ್ ಗೆ ಅಂತ ತಗೊಂಡಿದ್ದ ಬಿರಿಯಾನಿ ರೈಸ್ ಅದ್ಭುತ ಅಲ್ದೇ ಇದ್ರು ಚೆನ್ನಾಗಿತ್ತು. ಇಷ್ಟೆಲ್ಲ ಡೀಟೇಲ್ಸ್ ಹೇಳಿದ್ಮೇಲೆ ಹೋಟ್ಲ್ ಹೆಸರು ಹೇಳ್ದೆ ಇರ್ತೀನಾ? ಇದ್ರ ಹೆಸರು ಹನುಮಂತು ಮಿಲಿಟರಿ ಹೋಟೆಲ್. ಇದಿರೋದು ಕನಕಪುರ ರೋಡ್ ಅಲ್ಲಿ ನಿಯರ್ ಟು KSOT ಕಾಲೇಜ್. ಇಲ್ಲಿ ತಿಂದು ನಾವು ಹೊಟ್ಟೆ ತುಂಬಿಸ್ಕೊಂಡು ಗಾಡಿಗೂ ಪೆಟ್ರೋಲ್ ಹಾಕಿ ಹೊಟ್ಟೆ ತುಂಬಿಸಿ ಮನೆಗ್ ಬರ್ಬೇಕಾದ್ರೆ ನಮ್ ಕಣ್ಣಿಗೆ ಬಿದ್ದಿದ್ದು ಗೌಡ್ರ ಮಟನ್ ಅಂಗಡಿ. ಸರಿ, ಇವತ್ತಿಗೆ ಇದು ಆಗ್ಬಿಡ್ಲಿ ಅಂತ ಮಟನ್ ತಗೊಳಕ್ಕೆ ಕಾಯ್ತಾ ಇದ್ರೆ ನಮ್ಗೂ ಇಲ್ಲಿ ಕಾಯ್ತಾ ಇದ್ದ ನಾಯಿಗೂ ಅಷ್ಟೊಂದೇನ್ ವ್ಯತ್ಯಾಸ ಇರ್ಲಿಲ್ಲ. ಒಳ್ಳೆ ನಾಟಿ ಸ್ಟೈಲ್ ಅಲ್ಲಿ ಮಟನ್ ಸಾರ್ ಮಾಡಿಡಿ, ಗಾಡಿ ವಾಶ್ ಮಾಡ್ಸ್ಕೊಂಡ್ ಬರ್ತೀನಿ ಅಂತ ಹೋಗಿ ವಾಶ್ ಮಾಡ್ಸ್ಕೊಂಡ್ ಮನೆಗ್ ಬರೋಷ್ಟರಲ್ಲಿ ಭಾನುವಾರದ ಬಾಡೂಟ ಕುಕ್ಕರ್ ಅಲ್ಲಿ ರೆಡಿ ಆಗ್ತಾ ಇತ್ತು, ವಿಷಲ್ ಹೊಡಿತಾ ಇತ್ತು. ಕನ್ನಡದ